ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಕೃತಿ ಮಡಿಲು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿಲ್ಲ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಮರೀದೆ ಕ್ಲಿಕ್ ಮಾಡಿ. ಯಾಕಂದರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪತ್ತೆ. ಇವತ್ತು ಭಾನುವಾರ ಅಲ್ವಾ, ಸೊ ಹಾಗಾಗಿ ಮಿನಿ ವ್ಲಾಗ್ ಮಾಡೋಣ ಅಂತ ಹೇಳಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಮಗೆ ಇಲ್ಲಿ 3 ದಿನಕ್ಕೊಂದ್ಸತಿ ನೀರು ಬರೋದು, ಸೊ ಹಾಗಾಗಿ ನಾನು ಬೆಳಗ್ಗೆ ಬೇಗನೆ ಎದ್ದು ಕೆಲಸ ಎಲ್ಲನೂ ಮುಗಿಸೋಣ ಅಂತ. ನಮ್ಮ ಮನೆಯವರಂತರೂ ನಾನು ಬೇಗ ಕೆಲಸಕ್ಕೆ ಹೋಗಬೇಕು, ಟೀ ಮಡಗು ಅಂತ ಹೇಳಿದ್ರು. ನಾನು ಅವ್ರಿಗೆ ಟೀ ಮಾಡಿಕೊಟ್ಟೆ. ಟೀ ಮಡಗೋ ಗಂಟ ಅವರು ಟೀ ಕುಡ್ಕೊಂಡು ಹೋದರು. ಆಮೇಲಿಂದ ಅವರು ಕೆಲಸಕ್ಕೆ ಹೋದ್ಮೇಲೆ ನಾನು ಎಲ್ಲ ಅಡುಗೆ ಮನೆ ಕೆಲಸ ಎಲ್ಲನೂ ಮುಗಿಸೋಣ ಅಂತ ಹೇಳಿ ನೀರು ಒಂದು 7-7:30 ತನಕ ನೀರು ಬರುತ್ತೆ. ಆಮೇಲಿಂದ ಡೈರೆಕ್ಟ್ನಲ್ಲಿ ನೀರು ಬರಲ್ಲ ನಮಗೆ. ಸೊ ಹಾಗಾಗಿ ನಾನು ಬೆಳಗ್ಗೆನೇ ಎಲ್ಲ ಕೆಲಸನೂ ಮುಗಿಸಿದ್ದೀನಿ. ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ದೆ. ನನ್ನ ಮಕ್ಕಳನ್ನ ಎದೊಳಿಸ್ತಾ ಇದ್ದೆ. ಅವರು ನಾನು ಈಗಲೇ ಎದೊಳಲ್ಲ, ಇನ್ನೊಂದು ಸ್ವಲ್ಪ ಹೊತ್ತಾಗಲಿ ಮಮ್ಮಿ, ಆಮೇಲೆ ಎದೊಳ್ತೀನಿ ಅಂತ ಹೇಳ್ತಾಯಿದ್ರು. ನಾನು ಎದೊಳ್ರಪ್ಪ ಅಂತ ಹೇಳಿ ಹಾಲು ಮಡಗ್ತೀನಿ, ಎದೊಳ್ರಪ್ಪ ಅಂತ ಹೇಳಿ ನಾನಿಲ್ಲಿ ಹಾಲು ತೊಗೊಬಂದೆ. ಹಾಲು ತೊಗೊಬಂದ್ಬಿಟ್ಟು ಹಾಲು ಕಾಯಿಸ್ತಾ ಇದ್ದೀನಿ. ಮಕ್ಕಳು ಸೋಮವಾರದಿಂದ ಶನಿವಾರದ ತನಕ ಅವ್ರು ಹೇಳ್ದಂಗೆ ಸ್ಕೂಲ್ಗೆ ಹೋಗ್ಬೇಕು ಅಂದ್ಬಿಟ್ಟು ಜಲ್ದಿ ಎದೊಳ್ತಾರೆ. ಆದರೆ ಭಾನುವಾರ ಏನಕ್ಕೆ ಎದೊಳ್ಬೇಕು ಜಲ್ದಿ ಅಂತ ನನ್ನ ಚಿಕ್ಕ ಮಗ ಕೇಳ್ತಾನೆ. ಮಕ್ಕಳು ಕೇಳೋ ಪ್ರಶ್ನೆಗೆ ಕೆಲವೊಂದು ಸತಿ ಉತ್ತರನೇ ಕೊಡೋಕ್ಕಾಗಲ್ಲ ಅನಿಸ್ಬಿಡುತ್ತೆ ಅಲ್ವಾ. ಶಶಾಂಕು ಎದೊಳು ಬಂಗಾರಿ, ಅಲ್ಲವಾ ಎದೊಳವ, ಅಲ್ಲಿ ಮಾಮಿ ಮುಖ ನೋಡೋಕೆ ಎದೊಳು. ಗುಂಡು ಎದೊಳವಾ, ನೀರು ಹಾಕ್ಬಿಡ್ತೀನಿ ಈಗ ಮುಖಕ್ಕೆ. ಎದೊಳವಾ, ಮಾಮಿ ಮುಖ ನೋಡು. ಶಶಾಂಕು ಪಾಪು ಎದೊಳು. ಎಲ್ಲ ಎಲ್ಲಿ ಇದ್ಲೇ ಎದೊಳ್ಳೆ ಇಲ್ವಲ್ಲ. ಹಾಂ, 1/4 ಗಂಟೆ ಟೈಮ್ ಎಷ್ಟೊತ್ತಾಯ್ತೋ ಗೊತ್ತಾ? ಹ್ಞೂ, ಹಾಲು ಕಾಯ್ಸಕ್ಕೆ ಇಟ್ಟಿದ್ದೀನಿ ಕವ. ನಾನು ಹೊಡೆದ್ಬಿಡ್ತೀನಿ ನಿನಗೆ ಪಾಪು. ಬೇಡ ಎದೊಳು ಕಂದ, ಬೇಡ. ಟೈಮ್ ಎಷ್ಟೊತ್ತಾಯ್ತೋ ಗೊತ್ತಾ? ಎದೊಳು ಮೇಲೆ. ಸಿದ್ದು ಹೋಗಿ ಬಾಯಿ ತೊಳ್ಕೊಬರೋಗು. ಕಂದ ಶಶಾಂಕು ಎದೊಳು. ಬ್ರಷ್ ಮಾಡು ಸಿದ್ದು. ಅಲ್ಲಿ ಒಳಗಡೆ ಹೋಗು, ವಾಶ್ರೂಮ್ಗೆ ಹೋಗ್ಬಿಟ್ಟು ಬ್ರಷ್ ಎತ್ಕೊ ಬಾ. ಕಂದ ನೀನು ಹೋಗು ಎದೊಳ ಮೇಲೆ. ಪಾಪು ಇಲ್ಲಿ ಬ್ರಷ್ ಮಾಡೋಕ್ಕೆ ಹೋಗ್ತಿದ್ದ. ಈಚೆ ಸೌಂಡ್ ಏನಂತ ನೋಡೋಕೆ ಹೋದರೆ ಪಕ್ಷಿಗಳ ಸೌಂಡು. ನಿನಗೆಲ್ಲ ಯಾಕವ ಭಾನುವಾರ ಅಲ್ವಾ, ಸೊ ಹಾಗಾಗಿ ನನ್ನ ಮಕ್ಳಿಗೆ ಏನಾದ್ರು ಸ್ಪೆಷಲ್ ಮಾಡಿಕೊಡೋದ ಅಂತ ಹೇಳಿ ಎಗ್ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ನಮ್ಮ ಮನೆಯವ್ರ ಪಾಪ ಬೆಳಿಗ್ಗೆನೇ ಕೆಲಸಕ್ಕೆ ಕೊಟ್ಟೋದ್ರಲ್ಲ, ಅವ್ರನ್ನ ಬಿಟ್ಬಿಟ್ಟು ಹೆಂಗೆ ತಿನ್ನೋದು ಅಂದ್ಬಿಟ್ಟು ಬೇಡ, ಸಂಜೆ ಏನಾದರೂ ಮಾಡೋಣ ಅಂತ ಹೇಳಿ ಇವಾಗ ವೆಜ್ ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳಿ ವೆಜ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ. ನೀನು ಹೇಳ್ತೀಯಾ? ಹೇಳು. ಈರುಳ್ಳಿ ಹಾಕ್ಬಿಟ್ಟು ಆಮೇಲೆ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಸ್ವಲ್ಪ ಫ್ರೈ ಮಾಡಿ. ಹಾಗೆ ಇವಾಗ ಏನು ಹಾಕ್ಬೇಕು? ಕ್ಯಾರೆಟ್. ಈ ಥರ ಸಣ್ಣದಾಗಿ ಕಟ್ ಮಾಡಿರೋ ಕ್ಯಾರೆಟು.
ಫ್ರೈ ಮಾಡಿ. ಇವನೊಬ್ಬ ಕಮ್ಮಿ ಇದ್ದ ಅಡುಗೆ ಮಾಡೋಕ್ಕೆ. ಹಾಕ್ ಮತ್ತೆ ಏನಾಗ್ತೆ ಈಗ? ಈಗ ಬೀನ್ಸ್ ಹಾಕ್ಬಿಟ್ಟು ಫ್ರೈ ಮಾಡಿ. ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ, ನೀನೇ ಹೇಳ್ಕೊಡು ಆಯ್ತಾ? ಹ್ಞೂ, ನೀ ಹೇಳ್ದಂಗೆ ಮಾಡೋದು ನಾನು. ಹ್ಞೂ, ಆಯ್ತು ಬಿಡು ಮಮ್ಮಿ. ನೀನು ಹೇಳ್ದಂಗೆ ಕವ ಮಾಡೋದು. ಆಯ್ತು ಬಿಡು ಮಮ್ಮಿ, ಮಾಡ್ತೀನಿ. ನೆಕ್ಸ್ಟು ಈಗ ದಪ್ಪ ಮೆಣಸಿನಕಾಯಿ ಹಾಕಿ. ವೆರಿ ಗುಡ್. ಈಗ ಫ್ರೈ ಮಾಡಿ. ಈಗ ಈಗ ಅದು ಹಾಕ್ಬೇಕು. ನೀನು ಇದನ್ನು ಹೇಳಿದ್ದು ಕ್ಯಾಬೇಜ್. ಏನಾಗ್ತಿದೆ ಈಗ? ಕ್ಯಾಬೇಜ್. ಹೌದು ನೋಡಿ, ಭಾನುವಾರ ಅಂತಂದರೆ ಓದ್ಕೊಳ್ಳೋದ ಬರ್ಕೊಳ್ಳೋದ ಅನ್ನೋದೇನಿಲ್ಲ, ಆಟ ಆಡೋದ ಅಲ್ವಾ ಸಿದ್ದು? ಆಟ ಆಡೋದ, ಟಿ ವಿ ನೋಡೋದ. ನಾಳೆ ಎಕ್ಸಾಮ್ ಇಟ್ಕೊಂಡು ಯಾವ ಥರ ಆಡ್ತಿದೆ ನೋಡು. ಓದ್ಕೊಂಡೆ ನೋಡಿ. ಇವಾಗ ಫ್ರೈ ಮಾಡೋದು. ಏನಿದು? ಇದು ಏನಿದು? ಈಗ ಫ್ರೈ ಮಾಡಿ. ನಮ್ಮ ಮಮ್ಮಿ ಊಟದ ಏನು ಬೇಕಾದ್ರೆ ಚೆನ್ನಾಗಿ ಮಾಡಿಕೊಡುತ್ತೆ. ಈಗ ಏನು? ಫ್ರೈಡ್ ರೈಸ್. ನಾನು ಇವತ್ತು ಫ್ರೈಡ್ ರೈಸ್ ಮಾಡಿಕೊಡಿ ಮಮ್ಮಿ ಅಂದರೆ ಅದಕ್ಕೆ ಎಷ್ಟು ಚೆನ್ನಾಗಿ ಫ್ರೈಡ್ ರೈಸ್ ಮಾಡಿಕೊಟ್ಟಿದ್ದಾರೆ ಗೊತ್ತಾ? ನೀವು ಒಂದ್ಸತಿ ನೀವು ಮನೇಲಿ ಮಾಡಿಬಿಟ್ಟು ನೋಡಿ, ಚೆನ್ನಾಗಿರುತ್ತೆ. ನೀವು ನಿಮ್ಮ ಮಕ್ಕಳಿಗೆ ಇದೇ ಥರ ಮಾಡಿಕೊಡಿ. ಮುದ್ದು ಮುದ್ದು ಬಂಗಾರಿ ಮೀನು. ಈಗ ಇದು ಸ್ವಲ್ಪ ಫ್ರೈ ಆಗಲಿ. ಈಗ ಸ್ವಲ್ಪ ಫ್ರೈ ಆಗಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಾಲ್ಟು, ಉಪ್ಪು. ಸಾಲ್ಟ್ ಬೇಕಾರೆ ಉಪ್ಪು. ಇದು ಇಷ್ಟು ಬೆಂದರೆ ಸಾಕು. ಖಾರದ ಪುಡಿ ಮತ್ತು ಗರಂ ಮಸಾಲೆ ಪುಡಿ. ಇದು ವೆಜ್ ಫ್ರೈಡ್ ರೈಸ್ದು ಪೌಡರು. ಸ್ವಲ್ಪ ಸ್ಪೈಸಿ ಆಗಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂದ್ಬಿಟ್ಟು ಸೊ ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ. ನೀವು ಯಾವ ರೈಸ್ ಬೇಕಾದರೂ ಹಾಕ್ಬೋದು. ಸೋಯಾ ಸಾಸು ಮತ್ತು ಸ್ವಲ್ಪ ಫ್ರೈಡ್ ರೈಸ್ ಪೌಡರ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ನೋಡಿ ನೀಟಾಗೆಲ್ಲ ಮಿಕ್ಸ್ ಆದಮೇಲೆ ಈ ಥರ ಕಾಣಿಸುತ್ತೆ. ನಿಮ್ಮ ಮನೇಲೂ ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ಥರ ತುಂಬ ಚೆನ್ನಾಗಿರೋ ಬಾಪು ಹೇಳ್ದಂಗೆ ನೀವು ಒಂದು ಸತಿ ಟ್ರೈ ಮಾಡಿ. ಈ ರೆಸಿಪಿನ ನಿಮ್ಮ ಮನೇಲೂ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಆವಾಗವಾಗ ನನ್ನ ಮಕ್ಕಳಿಗೆ ಈ ರೆಸಿಪಿನ ಮಾಡಿಕೊಡ್ತಾನೆ ಇರ್ತೀನಿ. ಇದು ಲಂಚ್ ಬಾಕ್ಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ, ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ. ಮಕ್ಕಳು ಇದನ್ನ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಈ ಥರ ಮಾಡಿಕೊಟ್ರೆ ಈ ಅನ್ನದ ಜೊತೆ ತರಕಾರಿನೂ ಕೂಡ ತಿಂತಾರೆ ಇಷ್ಟಪಟ್ಟು. ಸೂಪರ್.
ಹ್ಞೂ ಅವನೆಲ್ಲಿ ಪಾಪು? ಏನಿತ್ತು? ಚೆನ್ನಾಗೈತೆ ಮಮ್ಮಿ. ಚೆನ್ನಾಯ್ತಾ? ನೋಡಿದ್ರೆ ತರಕಾರಿ ಎಲ್ಲನೂ ತಿನ್ಬೇಕು ಕವ. ಸಿದ್ದು ಅಣ್ಣ ನೋಡಿ ತಿನ್ಕೋ ಹೋದ. ನಿಂದು ಬರೀ ನಿಂದು ಆಟ ಆಡೋದೇ ಕೆಲಸ, ಓದೋದಿಲ್ಲ, ಬರೀ ಸೈಕಲ್ ಆಡೋದಷ್ಟೇ. ನಿಂದು ಅಷ್ಟೇ. ನನ್ನ ಮಮ್ಮಿ ಕೆಲಸ ಮಾಡ್ಕೊಡ್ತಾವ್ರಿ, ನೀವು ಮಾಡ್ಕೊಡ್ತಿದ್ದೀಯಾ? ನಾನು ಮಾಡ್ಕೊಡ್ತೀನ. ಮತ್ತೆ ನೀನು ಹೇಳ್ಕೊಡ್ತೀಯ ಬಂದು? ಹೇಳ್ಕೊಡ್ತೀನಿ ಬಾ. ಹಿಂದಿಕ್ ತೀರಿಕ ಮಾತಾಡ್ಬೇಡ ಅಂತ ಎಷ್ಟೈತೆ ಹೇಳ್ಬೇಕು. ನೀನು ಅಷ್ಟೇ. ಹಿಂದಿಕ್ ತೀರಿಕ ಮಾತಾಡ್ತಾನೆ ಇಲ್ಲ. ಮಾತಾಡ್ತೇನೆ. ಸತ್ಯವಂತ ನೀನು. ಹಾಂ ಸತ್ಯವಂತ. ಹಾಂ ಸತ್ಯವಂತನೇ. ಏನೀಗ ಎಷ್ಟು ಕಳ್ಳಂಗೆ ಕಾಣಿಸ್ತಾನಲ್ವ ನನ್ನ ಮಗ. ಈಗ ಚೆನ್ನಾಗಿ ಕಾಣಿಸ್ತಾನೆ. ಮತ್ತೆ ಗಾಡ್ತಿದೆ ನೋಡು ಸಿದ್ದು. ನನ್ನ ಮಕ್ಕಳು ನೋಡಿ ಮನೆಯೆಲ್ಲ ಹೆಂಗೆ ಚಲ್ಲ ಪಿಲಿ ಅಲ್ಲೊಂದು ಇಲ್ಲೊಂದು ಮಾಡಿ ಹೆಂಗಿಟ್ಟವ್ರೆ ಅಂತ. ಇವೆಲ್ಲ ಮಾಡೋ ತನಕ ಸಾಕಾಯ್ತು ಗ್ಯಾರಂಟಿ. ಏನ ತಗೋಬಾ. ಇಲ್ಲಿ ಬಟ್ಟೆಗಳೆಲ್ಲವೇ ಬಟ್ಟೆ ಮಡಿಸ್ಬೇಕು. ಕರೆಂಟ್ ಬೇರೆ ಇಲ್ಲ.
ನೋಡಿದ್ರಲ್ಲ ಸಂಡೇ ಮಿನಿ ವ್ಲಾಗ್ ಹೇಗಿತ್ತು ಅಂತ, ನನ್ನ ಮಕ್ಕಳು ತುಂಟಾಟ ಮತ್ತು ನಾನು ಯಾವ ರೆಸಿಪಿ ಮಾಡಿದೆ, ನನ್ನ ಮಗ ಹೇಗೆ ಹೆಲ್ಪ್ ಮಾಡ್ದ ಅಂತ. ಇದು ಯಾವಾಗಲೂ ಪಕ್ಷಿ ಬಂದು ಇಲ್ಲೇ ಕೂರುತ್ತೆ, ಯಾಕಂದರೆ ಮನೆ ಒಳಗಡೆ ಅಲ್ಲಿ ಗೂಡು ಕಟ್ತಾ ಇದೆ ಅಲ್ವಾ. ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.